ಆಸತ ಸತ್ರಂ ಅಂತ ಭಾಗವತದ 1ನೇ ಸ್ಕಂದದ 1ನೇ ಅಧ್ಯಾಯದ 4ನೇ ಶ್ಲೋಕ. ಋಷಯ ಶೌನಕಾದಯ ಸಹಸ್ರ ಸಮಂ ಸತ್ರಂ ಆಸತ ಅಂತ. ಇದ್ರ ಬಗ್ಗೆ ನಾವು ಹಿಂದೆ ನೋಡಿದ್ದೀವಿ. ಈಗ ಇನ್ನೊಂದಿಷ್ಟು ವಿವರಗಳನ್ನು ಅದ್ರ ಬಗ್ಗೆ ನೋಡಬೇಕು. ಈಗ ಇವತ್ತು ನಾವು ನೋಡೋ ಧಾತು ಪಾಠದಲ್ಲಿ ಆಸ್ತೆ ಅಂದ್ರೆ ಆಸ ಉಪವೇಶನೆ ಧಾತು. ಅಲ್ಲಿ ಈಗ ಸತ್ರಂ ಆಸ್ತ ಅಂದ್ರೆ ಸತ್ಯದಲ್ಲಿ ತೊಡಗಿದಿರುವಂತದಕ್ಕೆಲ್ಲ ಹಿರಿಯರು ಅನುವಾದನ ಕೂಡ ಮಾಡಿದ್ದಾರೆ. ಹಾಗಾದ್ರೆ ಆಸ್ತ ಅನ್ನೋ ಧಾತುವಿಗೆ ಇವತ್ತು ನಮಗೆ ಕೂತ್ಕೊಂಡ ಅಂತ ಅರ್ಥ ಏನಿದೆಯಲ್ಲ, ಕೂತ್ಕೊಂಡು ಮಾಡಿದ ಅಂತ ಅರ್ಥ. ಆ ಅರ್ಥ ಇವತ್ತು ನಮ್ಗೆ ಉಪಲಬ್ಧಿ ಇಲ್ಲದೆ ಇದ್ರೂ ಕೂಡ ಅವು ಏನು ಧಾತು ಅರ್ಥಗಳನ್ನು ತೋರಿಸಿರ್ತಾರೆ, ಪ್ರಾಚೀನ ಧಾತು ಪಾಠದಲ್ಲಿ ಏನು ಅರ್ಥಗಳನ್ನು ತೋರಿಸಿರ್ತಾರೆ, ಅವೆಲ್ಲ ಫೈನಲ್ ಏನಲ್ಲ. ಇಂಥ ಒಂದು ಪ್ರಯೋಗ ನನಗೂ ಏನು ಬೇರೆ ಕಡೆನೂ ಕೂಡ ಎಲ್ಲೂ ಕಂಡು ಬಂದಿಲ್ಲ. ಆದ್ರಿಂದ ಆಸ್ತ ಅಂದ್ರೆ ಕೂತ್ಕೊಂಡು ಮಾಡಿದ. ಈಗ ನೋಡಿ, ಇದನ್ನೇ ಸಂಧ್ಯಾಂ ಉಪಾಸ್ತೆ ಅಂತ ನಾವು ಅಂತೀವಿ. ಸತ್ರಂ ಆಸ್ತೆ, ಈಗ ಲಟ್ಲಕಾರದಲ್ಲಿ ತಗೋಣ, ಲಂಗ್ಲಕಾರ ಬಿಟ್ಟು ಬಿಡೋಣ. ಸಂಧ್ಯಾಂ ಉಪಾಸ್ತೆ, ಹಾಗೆ ಸತ್ರಂ ಆಸ್ತೆ ಅಂತ 2 ಪ್ರಯೋಗ ತಗೋಣ. ಸಂಧ್ಯಾಂ ಉಪಾಸ್ತೆ ಅನ್ನೋದು ನಮ್ಗೆ ಹೆಚ್ಚು ಈಗ ಗೊತ್ತಿದ್ದೇ ಇದೆ. ಸಂಧ್ಯೋಪಾಸನೆ ಮಾಡೋದು ಅನ್ನೋ ಅರ್ಥದಲ್ಲಿ ಗೊತ್ತಿದ್ದೇ ಇದೆ. ಅಲ್ಲಿ ಉಪ ಅಂತ ಉಪಸರ್ಗ ಇದೆ, ಇಲ್ಲಿ ಉಪ ಅಂತ ಉಪಸರ್ಗ ಇಲ್ಲ. ಇಷ್ಟೇ ವ್ಯತ್ಯಾಸ ಇವೆರಡಕ್ಕೂ ಕೂಡ. ಸಂಧ್ಯಾ ಉಪಾಸ್ತೆ ಅನ್ನೋ ಪ್ರಯೋಗಕ್ಕೆ ನಾವು ಹೊಂದ್ಕೊಂಡ್ಬಿಟ್ಟಿದ್ದೇವೆ ನಾವೆಲ್ಲರೂ ಕೂಡ. ಸಂಧ್ಯೆಯನ್ನು ಉಪಾಸಿಸುತ್ತಾನೆ, ಒಟುಹು ಸಂಧ್ಯಾ ಉಪಾಸ್ತೆ, ಒಟುನಾ ಸಂಧ್ಯಾ ಉಪಾಸ್ಯತೆ ಅಂತ ಹೀಗೆಲ್ಲ ಆ ಪ್ರಯೋಗಕ್ಕೆ ನಾವು ಹೊಂದ್ಕೊಂಡಿದ್ದೇವೆ. ಆದ್ರಿಂದ ಇಲ್ಲಿ ನನಗನ್ಸೋದೇನೆಂದ್ರೆ, ಉಪಾಂತ ಪ್ರಯೋಗ ಇರ್ಲಿ ಬಿಡ್ಲಿ, ಸತ್ರಂ ಆಸ್ತೆ ಅಂದ್ರೆ ಸತ್ರವನ್ನು ಅವರು ಮಾಡ್ತಾರೆ. ಸಂಧ್ಯೆಯನ್ನು ಹೇಗೆ ಉಪಾಸಿಸ್ತಾನೆ ಅಂತಿದೆಯೋ ಹಾಗೆ ಇಲ್ಲಿ ಕೂಡ ಮಾಡ್ತಾರೆ ಅಂತ. ಆದ್ರೆ ಒಂದು ವ್ಯತ್ಯಾಸ ಏನಾಗ್ತದಂದ್ರೆ, ಅಲ್ಲಿ ಸಂಧ್ಯಾ ಅನ್ನೋದೊಂದು ದೇವತೆ, ಆ ದೇವತೆಯನ್ನು ಉಪಾಸಿಸುತ್ತಾನೆ, ಆರಾಧಿಸುತ್ತಾನೆ ಅನ್ನೋ ಅರ್ಥ ಅಲ್ಲಿ ಸರಿಯಾಗ್ತದೆ. ಈ ಸತ್ರ ಅನ್ನೋದೊಂದು ದೇವತೆ ಏನೂ ಅಲ್ವಲ್ಲ, ಸತ್ರ ಅನ್ನೋದೊಂದು ಯಜ್ಞ ಮಾತ್ರ ಇದೆ. ಆದ್ರಿಂದ ಸತ್ರಂ ಆಸ್ತೆ ಅಂದ್ರೆ ಹೇಗೆ, ಸಂಧ್ಯಾ ಉಪಾಸ್ತೆ ಅನ್ನೋ ಉಪಸರ್ಗ ಪೂರ್ವಕ ಸಂಧ್ಯಾ ಅನ್ನೋ ಕರ್ಮವುಳ್ಳ ವಾಕ್ಯಕ್ಕೂ ಇದಕ್ಕೂ ಹೋಲಿಕೆ ಹೇಗೆ ಅಂತ ಪ್ರಶ್ನೆ ಬರ್ತದೆ. ಪ್ರಶ್ನೆ ಸಹಜವಾದದ್ದೇ. ಆದ್ರೆ ಯಜ್ಞಕ್ಕೂ ಒಂದು ಅಭಿಮಾನಿ ದೇವತೆ ಆದವನು ಒಬ್ಬ ಇದ್ದಾನೆ. ಯಜ್ಞಾಭಿಮಾನಿಗಳಾದಂತಹ ಪುಷ್ಕರಾದಿ ದೇವತೆಗಳಿಂದ ಒಂದು ದೊಡ್ಡ ಪಡೆಯೇ ಇದೆ. ಸ್ವಯಂ ಯಜ್ಞ ನಾಮಕನಾಗಿ ಭಗವಂತನೇ ಇದ್ದಾನೆ. ಅವನೇ ಈ ಸತ್ರ ಶಬ್ದದಿಂದ ವಾಚ್ಯ, ಅಥವಾ ಉಳಿದ ದೇವತೆಗಳು ವಾಚ್ಯರು. ಇಷ್ಟೆಲ್ಲ ಒಂದು ತಾತ್ಪರ್ಯ ಇದೆ ಅಲ್ಲಿ. ಸಂಧ್ಯಾ ಉಪಾಸ್ತೆ ಅನ್ನೋದು ಹೇಗೆ ನಮ್ಗೆ ಸಹಜವಾದ ಪ್ರಯೋಗವೋ ಹಾಗೇನೆ ಸತ್ರಂ ಉಪಾಸ್ತೆ, ಸತ್ರಂ ಆಸ್ತೆ, ಸತ್ರಂ ಆಸತ ಅನ್ನೋದು ಕೂಡ ಒಂದು ಸಹಜವಾದ ಪ್ರಯೋಗ ಅಂತ ನಾವು ತಿಳ್ಕೊಳ್ಬೇಕು. ಅದರಿಂದ ಆಸ್ತೆ ಅನ್ನೋದಕ್ಕೆ ಈಗ ಇರುವಂತೆ ಆಸ ಉಪವೇಶನೆ ಅಂತ ಧಾತು ಮಾತ್ರ ಕೂತ್ಕೊಳ್ಳುವುದು ಮಾತ್ರ ಅಲ್ಲ, ಕೂತ್ಕೊಂಡು ಆಚರಿಸುವುದು, ಕೂತ್ಕೊಂಡು ಉಪಾಸಿಸುವುದು, ಹೀಗೆಲ್ಲ ಅರ್ಥಗಳು ಕೂಡ ಅದರಲ್ಲಿ ತಾನಾಗೇ ಬರ್ತಾವೆ ಅಂತ ನನ್ನದೊಂದು ಆಲೋಚನೆ. ವಾಸ್ತವಿಕವಾಗಿ ಆಸ ಉಪವೇಶನೆ ಏನು ಧಾತು ಉಪಸರ್ಗವನ್ನು ಹೊಂದಿದ ಮೇಲೆ ಏನು ಅರ್ಥವನ್ನು ಹೇಳಬೇಕು, ಹೊಂದದೇ ಇದ್ರೂ ಉಪಸರ್ಗ ಇಲ್ಲದೆ ಹೋದ್ರೂ ಕೂಡ ಅರ್ಥವನ್ನು ಹೇಳುವ ಶಕ್ತಿ ಅದಕ್ಕೆ ಇದ್ದೇ ಇರ್ತದೆ. ಅದಕ್ಕೆ ಬೇಕಾದಷ್ಟು ಬೇರೆ ಬೇರೆ ಉದಾಹರಣೆಗಳು, ದೊಡ್ಡ ದೊಡ್ಡವರ ಪ್ರಯೋಗಗಳಲ್ಲಿ ನಮ್ಗೆ ಕಾಣಿಸ್ತಾರೆ. ಆದ್ರಿಂದ ಅದು ತೀರಾ ಸಾಮಾನ್ಯರಾದವರಿಗೆ ಆ ಥರದ ಉಪಸರ್ಗ ಇಲ್ಲದೇನೆ ಮಾತಾಡ್ಲಿಕ್ಕೆ ಆಗದೇ ಇರಬಹುದು ಸಂಸ್ಕೃತ ಮಾತಾಡುವಾಗ. ಮತ್ತೆ ಆ ಥರ ಮಾತಾಡಿದರೆ ಅದು ಪೂರ್ಣವಾಗಿ ಅರ್ಥದ ಗ್ರಹಣಕ್ಕೆ ವಿಷಯನೂ ಆಗದೇ ಇರಬಹುದು. ಆದ್ರೆ ದೊಡ್ಡವರು ಈ ಥರ ಪ್ರಯೋಗ ಮಾಡಿದ್ದಾರೆ. ಉಪಸರ್ಗ ಇಲ್ಲದೆ ಹೋದ್ರು ಕೂಡ ಆ ಅರ್ಥಗಳನ್ನು ತಿಳಿಸ್ತವೆ. ಕೆಲವು ಕಡೆ ಧಾತುವೇ ಇಲ್ಲದೆ ಹೋದ್ರು ಕೂಡ ಉಪಸರ್ಗಗಳ ಅರ್ಥವನ್ನು ತಿಳಿಸ್ತವೆ. ಅದನ್ನು ಕೂಡ ನಾವು ವೇದಾದಿಗಳಲ್ಲಿ ನೋಡಿರ್ತೀವಿ. ಈಗ ಅದು ತಾತ್ಪರ್ಯ.